to my YouTube channel Mustaq Kunnoor Academy. Dear diploma students of mechanical engineering of all government polytechnic, private and aided polytechnic. Dear students, ಇವತ್ತಿನ ವಿಡಿಯೋದಲ್ಲಿ ನಾನು ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಟು CME2 ಇದರದು ಆಲ್ ಮಾಡಲ್ 3 ಕ್ವಶನ್ ಪೇಪರ್ಸ್ ಎಲ್ಲ 3 ಮಾಡಲ್ ಕ್ವಶನ್ ಪೇಪರ್ಸ್ ಏನಿದಾವೆ ಅದರದು MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಆನ್ಸರ್ಸ್ ಆ್ಯಂಡ್ ಲಾಜಿಕ್ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಕೊನೆ ತನಕ ಈ ವಿಡಿಯೋ ನೋಡಿದರೆ ನಿಮಗೆ 3 ಮಾಡಲ್ ಕ್ವಶನ್ ಪೇಪರ್ಸದ್ದು MCQ ವಿತ್ ಆನ್ಸರ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಆನ್ಸರ್ ಇಲ್ಲೇ ಸಿಗುತ್ತೆ. ಲೆಟ್ ಸ್ಟಾರ್ಟ್ ದಿಸ್. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಹೈಪ್ ಮಾಡಿ ಮತ್ತು ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ. ಲೆಟ್ ಸ್ಟಾರ್ಟ್ ದಿಸ್. ಸಬ್ಸ್ಕ್ರೈಬ್ ಅವರ್ ಚಾನಲ್ ಬಿಫೋರ್ ವಿ ಮೂವ್ ಆನ್. ಈಗ ಫಸ್ಟ್ ಇಲ್ಲಿ ನಾವು ನೋಡಬಹುದು ಫಸ್ಟ್ ಮಾಡಲ್ ಕ್ವಶನ್ ಪೇಪರಲ್ಲಿ ಫಸ್ಟ್ ಕ್ವಶನ್ ಏನಿದೆ ಅಂದರೆ, ವೆನ್ ಈಚ್ ಆಟಮ್ ಇನ್ ಅ ಕ್ರಿಸ್ಟಲ್ ಸ್ಟ್ರಕ್ಚರ್ ಈ ರೀಪ್ಲೇಸ್ಡ್ ಬೈ ಅ ಪಾಯಿಂಟ್ ದೆನ್ ಇಟ್ ಈಸ್ ನೋನ್ ಆ್ಯಸ್ ಡ್ಯಾಶ್. ಯಾವ ಥರ ಈಗ ಕ್ರಿಸ್ಟಲ್ ಸ್ಟ್ರಕ್ಚರಲ್ಲಿ ದ ಆನ್ಸರ್ ಹಿಯರ್ ಈಸ್ ಲ್ಯಾಟಿಸ್, crystal lattice. The crystal lattice represents the atom as point arranged in the periodic pattern. This is the logic here. In FCC, the unit cell shares dash atom with the neighboring unit cells. FCC ಅಲ್ಲಿ neighboring unit cells ಅಲ್ಲಿ ಎಷ್ಟು atoms ಅನ್ನು ಶೇರ್ ಮಾಡಿರ್ತಾರೆ? The answer here is the 14. For a steel, which one of the following property can be enhanced upon annealing? ಈಗ ಅನೀಲಿಂಗಲ್ಲಿ ಯಾವ ಪ್ರಾಪರ್ಟಿ ನಾವು ಇಲ್ಲಿ ಇದನ್ನು ಮಾಡ್ತೀವಿ ಅಂದರೆ ಡಕ್ಟಿಲಿಟಿ ಅದರ ನೋಡ್ರಿ, ದಿಸ್ ಈಸ್ ಸಾಫ್ಟ್ನೆಸ್ ಆಫ್ ದ ಸ್ಟೀಲ್. ಅಂದರೆ ನೀವು ಈಗ ಫಾರ್ ಎಕ್ಸಾಂಪಲ್ ನೀವು ಮೆಟೀರಿಯಲ್ನ ಎಷ್ಟು ಜಗ್ಗಿದ್ರೂ ಅದು ಈಸಿಯಾಗಿ ಬ್ರೇಕ್ ಆಗುವುದಿಲ್ಲ. ಅನೀಲಿಂಗ್ ಸಾಫ್ಟನ್ಸ್ ದಿ ಸ್ಟೀಲ್ ಆ್ಯಂಡ್ ಇಂಪ್ರೂವ್ಸ್ ದಿ ಡಕ್ಟಿಲಿಟಿ ಬೈ ರಿಲೀವಿಂಗ್ ದಿ ಇಂಟರ್ನಲ್ ಸ್ಟ್ರೆಸ್ಸಸ್. ದ ಕರೆಕ್ಟ್ ಆನ್ಸರ್ ಹಿಯರ್ ಈಸ್ ದಿ ಸಿ, ಡಕ್ಟಿಲಿಟಿ. ಇನ್ ನಾರ್ಮಲೈಸಿಂಗ್, ಕೂಲಿಂಗ್ ಈಸ್ ಡನ್ ಇನ್ ವಿಚ್ ದ ಫಾಲೋವಿಂಗ್ ಮೀಡಿಯಮ್. ಕೂಲಿಂಗ್ ಎದರ ಮುಖಾಂತರ ಮಾಡ್ತಾರೆ? ನಮ್ಗೆ ಗೊತ್ತಿದೆ ದ ಕೂಲಿಂಗ್ ಏನಿದೆಯಲ್ಲ, it is normally done using the air. Air is the correct answer. Next, the fourth question here is, correct answer here is plain carbon steel. Plain carbon steel is a surface hardening process used to mainly used for the low carbon steels. Which type of corrosion occurs when two dissimilar metals are in electrical contact in presence of electrolyte? ದ ಕರೆಕ್ಟ್ ಆಪ್ಷನ್ಸ್ 4 ಆಪ್ಷನ್ಸ್ ಅನ್ನು ಇಲ್ಲೇ ಕೊಟ್ಟಿದ್ದಾರೆ. ದ ಕರೆಕ್ಟ್ ಆನ್ಸರ್ ಹಿಯರ್ ಈಸ್ ದಿ ಗ್ಯಾಲ್ವನಿಕ್ ಕೊರೋಷನ್. ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ ಆಕರ್ಸ್ ಬಿಟ್ವೀನ್ ಟು ಡಿಸ್ಸಿಮಿಲರ್ ಮೆಟಲ್. ನೋಡಿ, ಟು ಡಿಸ್ಸಿಮಿಲರ್ ಮೆಟಲ್ ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ಕಾಲ್ಡ್ ಗ್ಯಾಲ್ವನಿಕ್ ಕೊರೋಷನ್, ನಾಟ್ ಸಿಮಿಲರ್ ಮೆಟಲ್, ಡಿಸ್ಸಿಮಿಲರ್ ಮೆಟಲ್. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಕಾಮನ್ ಎಕ್ಸಾಂಪಲ್ ಆಫ್ ನ್ಯಾಚುರಲ್ ಬಯೋಮಟೀರಿಯಲ್? ನ್ಯಾಚುರಲ್ ಬಯೋಮಟೀರಿಯಲ್ಗೆ ಎಕ್ಸಾಂಪಲ್ ಯಾವುದಂದರೆ ಕೊಲೆಜನ್ ಈಸ್ ದಿ ಎಕ್ಸಾಂಪಲ್. Collagen occurs natural in human tissues and is used as a biomaterial. Natural biomaterial ಅಂತ ಕೇಳಿದ್ದಾರೆ. The correct answer here is the collagen. The material used as a filament in FDM technology. FDM technology ಅಲ್ಲಿ filament ಅಂತ ಯಾವ್ದು ಯೂಸ್ ಮಾಡ್ತಾರೆ? The ABS plastic here is the used as the filament. ABS FDM printer commonly used as a thermoplastic filament like ABS. Next here is, which of the following is the casting defect? Casting defect ಯಾವುದು ಇದರಲ್ಲಿ? Shrinkage cavity is the casting defect. The answer B here is shrinkage cavity occurs due to metal contraction during the solidification. Hence it is the shrinkage cavity is the correct answer. 10ನೇ question ನೋಡಿ, which of the following, which metal forming process is the best suitable for making the wire? Forging, extrusion, drawing, rolling. Answer here is the drawing. Which of the following article cannot be made from rolling? Correct answer here is the helmet. Helmets, because helmet requires the forming the pressing rather than the rolling. Rolling ಬೇಕಾಗಿರಂಗಿಲ್ಲ, ಇದಕ್ಕೆ pressing ಬೇಕಾಗಿರುತ್ತೆ. ಅದಕ್ಕೆ ಹೆಲ್ಮೆಟ್ಸ್ ಏನಿದೆಯಲ್ಲ ರೋಲಿಂಗ್ ಪ್ರೊಸೆಸ್ಲಿಂದ ಮಾಡಲಿಕ್ಕೆ ಬರುವುದಿಲ್ಲ. Which tool is used to hold and support the sheet metal during the punching and blanking? Correct answer here is the dia. Dia ಅಂದರೆ ಏನಂದರೆ, dia supports the sheet and defines the shaping. ಅಂದರೆ ನಮಗೆ ಯಾವುದು ಬೇಕು ಆ ಶೇಪಿಗೆ ನಾವು ಕನ್ವರ್ಟ್ ಮಾಡ್ತೀವಿ ಶೀಟನ್ನು. ದಟ್ ಈಸ್ ಕಾಲ್ಡ್ dia. ಹೈಡ್ರಾಲಿಕ್ ಪ್ರೆಸ್ ಬೇಸ್ಡ್ ಆನ್ ಡ್ಯಾಶ್. ಯಾವ ಲಾ ಮೇಲೆ ಇದೆ ಅಂತ ಕೇಳ್ತಾರೆ. ದ ಹೈಡ್ರಾಲಿಕ್ ಪ್ರೆಸ್ ಈಸ್ ಬೇಸ್ಡ್ ಆನ್ ದಿ ಪಾಸ್ಕಲ್ ಲಾ ಆಫ್ ಫ್ಲೂಯಿಡ್ ಪ್ರೆಷರ್.
Hydraulic system transmit the pressure from uniformly through the fluids. Which of the following is not a type of cutting tool? Cutting tool ಯಾವುದು ಅಲ್ಲ ಇದರಲ್ಲಿ. ಇಲ್ಲಿ ನಾವು ನೋಡಬಹುದು ಸಿಂಗಲ್ ಪಾಯಿಂಟ್ ಟೂಲ್, ಮಲ್ಟಿ ಪಾಯಿಂಟ್ ಟೂಲ್, ಅಬ್ರೇಸಿವ್ ಟೂಲ್ ಆ್ಯಂಡ್ ವೆಲ್ಡಿಂಗ್ ಟಾರ್ಚ್ ಅಂತಿದೆ. ವೆಲ್ಡಿಂಗ್ ಟಾರ್ಚ್ ಇಟ್ ಈಸ್ ಯೂಸ್ ಫಾರ್ ವೆಲ್ಡಿಂಗ್, ನಾಟ್ ಫಾರ್ ದಿ ಕಟಿಂಗ್. ಕರೆಕ್ಟ್ ಆನ್ಸರ್ ಹಿಯರ್ ಈಸ್ ದಿ ವೆಲ್ಡಿಂಗ್ ಟಾರ್ಚ್. ರೇಡಿಯಲ್ ಡ್ರಿಲ್ಲಿಂಗ್ ಮಷೀನ್ ಪ್ರಿಫರ್ಡ್ ಫಾರ್ ಡ್ಯಾಶ್. ರೇಡಿಯಲ್ ಡ್ರಿಲ್ಲಿಂಗ್ ಎದಕ್ಕೆ ಯೂಸ್ ಮಾಡ್ತಾರೆ? ರೇಡಿಯಲ್ ಡ್ರಿಲ್ಲಿಂಗ್ ಇಟ್ ಈಸ್ ಯೂಸ್ಡ್ ಫಾರ್ ಡ್ರಿಲ್ಲಿಂಗ್ ಹೋಲ್ಸ್ ಇನ್ ಲಾರ್ಜ್ ಹೆವಿ ಪ್ರೊಸೆಸ್ ಮಟೀರಿಯಲ್ಸ್. ಹೆವಿ ವರ್ಕ್ ಪೀಸಸಲ್ಲಿ ಏನಿರುತ್ತೆ ಅದರಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ದಿಸ್ ಈಸ್ ಮಾಡಲ್ 1 ಕ್ವಶನ್ ಪೇಪರ್. ಅದೇ ರೀತಿ ಮಾಡಲ್ 2 ಕ್ವಶನ್ ಪೇಪರಲ್ಲಿ ಕೂಡ ಈ ಸಿಂಪಲ್ ಕ್ವಶನ್ಸನ್ನು ಕೇಳಿದ್ದಾರೆ. ಇಲ್ಲಿ ನೋಡಿ, ವಾಟ್ ಡಸ್ ಬಿ ಸಿ ಸಿ ಸ್ಟ್ಯಾಂಡ್ಸ್ ಫಾರ್? ಬಿ ಸಿ ಸಿ ಫುಲ್ ಫಾರ್ಮ್ ಏನಿದೆ ಅಂತ ಕೇಳಿದ್ದಾರೆ. ನೀವು ಕರೆಕ್ಟ್ ಆನ್ಸರ್ ನೆನ್ಪಿಟ್ಕೋಬೇಕು. ಚಾಯ್ಸ್ ಸಿ, ದಟ್ ಈಸ್ ಬಾಡಿ ಸೆಂಟರ್ ಕ್ಯೂಬಿಕ್. ಬಾಡಿ centered cubic is the correct answer. Approximate atomic packing factor for FCC. This you have to remember. FCC ಗೆ packing factor ಎಷ್ಟಿದೆ ಅಂದರೆ that is 0.74. Which process needs no quenching? Which process needs no quenching? Quenching ಅಂದರೆ ಏನು ನೋಡ್ರಿ, needring occurs at a low temperature and does not require the quenching. The correct answer here is the needring. Heating of a process in a flame hardening technique. Heating of the process in a flame hardening technique is which process here? Correct answer here is the A. Oxy acetylene torch. CVD stands for. CVD ಅಂದರೆ ಏನು? CVD full form ಏನು? CVD full form here is chemical vapor deposition. That is, CVD deposits thin film using the chemical reaction. ಅಂದರೆ ಒಂದು ಮೆಟಲ್ಸ್ ಮೇಲೆ ಕೆಮಿಕಲ್ ಡಿಪಾಸಿಷನ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಬಯೋಮಟೀರಿಯಲ್ ಆರ್ ಪ್ರೈಮರಿಲಿ ಯೂಸ್ಡ್ ಫಾರ್ ಡ್ಯಾಶ್. ಬಯೋಮಟೀರಿಯಲ್ ರಿಲೇಟೆಡ್ ನೋಡಿ ಎರಡನೇ ಕ್ವಶನ್ ಬಂದಿದೆ. ಇಟ್ ಈಸ್ ಯೂಸ್ ಫಾರ್ ರಿಪ್ಲೇಸಿಂಗ್ ಆರ್ ಸಪೋರ್ಟಿಂಗ್ ದಿ ಬಯೋಲಾಜಿಕಲ್ ಟಿಶ್ಯೂ. ದ ಸಿ ಆನ್ಸರ್ ಈಸ್ ದಿ ಕರೆಕ್ಟ್ ಆನ್ಸರ್. ಮ್ಯಾಗ್ನೆಟಿಕ್ ಶೇಪ್ ಮೆಮರಿ ಅಲಾಯ್ ಇದರಲ್ಲಿ ಯಾವುದು? ದಟ್ ಈಸ್ ಆನ್ಸರ್ ಸಿ. Likewise, question number 9 ಇಲ್ಲಿ ನಾವು ನೋಡ್ಬೋದು. SLS in additive manufacturing refers to dash. SLS ಅಂದರೆ ಏನು? Here it is. SLS means answer B, that is selective laser sintering. Selective laser sintering. SLS uses the sinter powder material by layer, which is not metal forming process. Metal forming process ಇದರಲ್ಲಿ ಯಾವುದು ಅಲ್ಲ. Correct answer here is the casting. Casting involves the pouring molten metal rather than the deforming the solid. Forging is generally performed at dash. Forging ಎಲ್ಲಿ ಯೂಸ್ ಮಾಡ್ತಾರೆ? Forging it is used at the high temperature. Forging is hot working above recrystallization structure, hence it is used in high temperature. Moving part that holds and drive the punch. ಮೂವಿಂಗ್ ಪಾರ್ಟ್ ಯಾವುದು ಹೋಲ್ಡ್ ಮತ್ತು ಡ್ರೈವ್ ಮಾಡೋದು ಯಾವುದು, ಪಂಚ್ ಮಾಡೋದು ಯಾವುದು ಅಂದರೆ ರ್ಯಾಮ್ ಆ್ಯಂಡ್ ದ ಸ್ಲೈಡ್. ದಿ ಕರೆಕ್ಟ್ ಆನ್ಸರ್ ರ್ಯಾಮ್ ಆ್ಯಂಡ್ ದಿ ಸ್ಲೈಡ್. ವಿಚ್ ಟೂಲ್ ಈಸ್ ನಾಟ್ ಯೂಸ್ಡ್ ಇನ್ ದಿ ಶೀಟ್ ಮೆಟಲ್ ವರ್ಕ್? ಶೀಟ್ ಮೆಟಲ್ ವರ್ಕಲ್ಲಿ ಯಾವ ಟೂಲನ್ನು ಯೂಸ್ ಮಾಡೋಂಗಿಲ್ಲ? ಕರೆಕ್ಟ್ ಆನ್ಸರ್ ಹಿಯರ್ ಇಸ್ ದಿ ಮಿಲ್ಲಿಂಗ್ ಆ್ಯಂಡ್ ಕಟರ್. ಮಿಲ್ಲಿಂಗ್ ಕಟರ್ ಆರ್ ಯೂಸ್ಡ್ ಇನ್ ಮಿಲ್ಲಿಂಗ್ ಮಷೀನ್, ನಾಟ್ ಇನ್ ದಿ ಶೀಟ್ ಮೆಟಲ್ ಆಪರೇಷನ್ಸ್. Likewise, model question paper 3 ಅಲ್ಲಿ ಕೂಡ which of these material is non-crystalline material? Non-crystalline material ಇದರಲ್ಲಿ ಯಾವುದು ಅಂತ ಕೇಳಿದ್ದಾರೆ. The answer here is the glass window. Window glass is for the non-crystalline structure. Which crystalline structure is not closed packed? Answer here is the BCC. BCC, the answer A. BCC has a lower packing density than FCC. ಅಪ್ಲಿಕೇಶನ್ ಆಫ್ ದಿ ನೀಡ್ರಿಂಗ್. ನೋಡಿ, ನೀಡ್ರಿಂಗ್ ಮೇಲೆ ಎರಡನೇ ಕ್ವಶನ್ ಇದು ಬಂದಿರೋದು. ಅಪ್ಲಿಕೇಶನ್ ನೀಡ್ರಿಂಗ್ ಹಿಯರ್ ಈಸ್ ಇಟ್ ಈಸ್ ಯೂಸ್ಡ್ ಇನ್ ಗೇರ್ ಆ್ಯಂಡ್ ದಿ ಕ್ಯಾಮ್ ಶಾಫ್ಟ್. ನೀಡ್ರಿಂಗ್ ಇಂಪ್ರೂವ್ಸ್ ದಿ ರೆಸಿಸ್ಟೆನ್ಸ್ ಆ್ಯಂಡ್ ಗೇರ್ ಆಫ್ ದಿ ಕ್ಯಾಮ್ ಶಾಫ್ಟ್. ವಿಚ್ ಈಸ್ ದ ಕೇಸ್ ಹಾರ್ಡನಿಂಗ್ ಪ್ರೊಸೆಸ್? ದ ಕಾರ್ಬೋರೈಸಿಂಗ್ ಹಿಯರ್ ಈಸ್ ದಿ ಕೇಸ್ ಹಾರ್ಡನಿಂಗ್ ಪ್ರೊಸೆಸ್. ದ ಕರೆಕ್ಟ್ ಆನ್ಸರ್ ಈಸ್ ದಿ ಆನ್ಸರ್ ಡಿ. Electroplating, the object to be plated is connected. In electroplating, the object to be plated is connected is known as cathode. ನಮ್ಗೆ ಗೊತ್ತಿದೆ ಎಲೆಕ್ಟ್ರೋಪ್ಲೇಟಿಂಗ್ ಅಂದರೆ ಒಂದು ಪ್ಲೇಟ್ ಮೇಲೆ ನಾವು ಎಲೆಕ್ಟ್ರಾನ್ಸನ್ನು ಡಿಪಾಸಿಷನ್ ಮಾಡ್ತಿರ್ತೀವಿ, ಅದಕ್ಕೆ ನಾವು ಇಲ್ಲಿ ನೆಗೆಟಿವ್ ಪ್ಲೇಟನ್ನು ಕನೆಕ್ಟ್ ಮಾಡಿರ್ತೀವಿ, ಕ್ಯಾಥೋಡ್ ಪ್ಲೇಟ್.
ನ್ಯಾಚುರಲ್ ಪೀಸೋ ಎಲೆಕ್ಟ್ರಿಕ್ ಮಟೀರಿಯಲ್ ಯಾವುದು ಇದರಲ್ಲಿ? ನ್ಯಾಚುರಲ್ ಪೀಸೋ ಎಲೆಕ್ಟ್ರಿಕ್ ಮಟೀರಿಯಲ್ ಹಿಯರ್ ಈಸ್ ದಿ ಕಾರ್ಡ್ಸ್. ನಮ್ಗೆ ಗೊತ್ತಿರುತ್ತೆ ಕ್ಲಾಕಲ್ಲಿ ಎಲ್ಲ ಇದನ್ನು ಕ್ಲಾಡ್ಸ್ ಅಂತ ಬರೆದಿರ್ತಾರೆ. ಕಾರ್ಡ್ಸ್ ಇದು ಆಟೋಮೆಟಿಕಲಿ ಆಸಿಲೇಷನ್ಸನ್ನು ಜನರೇಟ್ ಮಾಡುತ್ತೆ. ನ್ಯಾನೋ ಮಟೀರಿಯಲ್ ಪಾರ್ಟಿಕಲ್ ಸೈಜ್ ಇದು ಎಷ್ಟಿರುತ್ತೆ? ನ್ಯಾನೋ ಮಟೀರಿಯಲ್ ಪಾರ್ಟಿಕಲ್ ಸೈಜ್ ಈಸ್, ಯು ಹ್ಯಾವ್ ಟು ರಿಮೆಂಬರ್ ದಿಸ್, 1 to 100 ನ್ಯಾನೋಮೀಟರ್ ಇರುತ್ತೆ. ನೋಡಿ ನ್ಯಾನೋ ಅಂದರೆ ಯಾವುದಿದೆ, ನ್ಯಾನೋ ಇದ್ದಿದ್ದನ್ನು ನ್ಯಾನೋವನ್ನು ತೊಗೋಬೇಕು ನೀವು, ಮೈಕ್ರೋ ಇದ್ದಿದ್ದು ಬೇಡ. ಫುಲ್ ಫಾರ್ಮ್ ಆಫ್ FDM. ಫುಲ್ ಫಾರ್ಮ್ ಆಫ್ FDM ಈಸ್ ಫ್ಯೂಸ್ಡ್ ಡಿಪಾಸಿಷನ್ ಮಾಡಲಿಂಗ್. Investment casting is also called dash. The loss wax process is known as the investment costing. Likewise, question number 10, apply force to deform material without cutting. This is called, ಅಂದರೆ ಕಟಿಂಗ್ ಮಾಡಲಾರ್ದೆ ನಾವು ಮೆಟಲ್ ಶೇಪನ್ನು ಚೇಂಜ್ ಮಾಡೋದಕ್ಕೆ ಫಾರ್ಮಿಂಗ್ ಅಂತ ಹೇಳ್ತೀವಿ. ಹಾಟ್ ವರ್ಕಿಂಗ್ ಈಸ್ ಡನ್ ಯೂಸಿಂಗ್ ಕ್ರಿಸ್ಟಲೈನ್, ಅಬೌವ್, ಬಿಲೋ, ಆಫ್ಟರ್ ಫ್ರೀಸಿಂಗ್ ಅಂತಿದೆ. ಕರೆಕ್ಟ್ ಆನ್ಸರ್ ಹಿಯರ್ ಇಸ್ ದಿ ಅಬೌವ್ ರೀಕ್ರಿಸ್ಟಲೈಸೇಷನ್. ಶೀಟ್ ಮೆಟಲ್ ಆಪರೇಷನ್ ಜಾಯ್ನಿಂಗ್ ಟೂ ಓವರ್ಲ್ಯಾಪಿಂಗ್ ಶೀಟ್ಸ್ ಬೈ ಡಿಫಾರ್ಮಿಂಗ್ ಈಸ್ ನೋನ್ ಆ್ಯಸ್. ಈಗ ಎರಡು ಶೀಟ್ ಮೆಟಲನ್ನು ಜಾಯಿನ್ ಮಾಡಲಿಕ್ಕೆ ಅದರ ಪ್ರೊಸೆಸನ್ನು ಏನಂತಾರೆ ಅಂದರೆ ದಟ್ ಈಸ್ ಕಾಲ್ಡ್ ರಿವೀಟಿಂಗ್. ಎರಡು ಶೀಟ್ ಮೆಟಲ್ನ ಜಾಯಿನ್ ಮಾಡಲಿಕ್ಕೆ ನಾವು ಯಾವುದು ವೆಲ್ಡಿಂಗ್ ಮಾಡೋಂಗಿಲ್ಲ, ಬಟ್ ಜಸ್ಟ್ ನಾವು ರಿವೀಟಿಂಗ್ ಅಂತ ಹೇಳ್ತೀವಿ, ಅಂದರೆ ರಿವೀಟ್ಸನ್ನು ಯೂಸ್ ಮಾಡ್ತೀವಿ. ಪ್ರೆಸ್ ಮಷೀನ್ ಈಸ್ ಯೂಸ್ಡ್ ಫಾರ್ ಡ್ಯಾಶ್. ಪ್ರೆಸ್ ಮಷೀನ್ ಎದಕ್ಕೆ ಯೂಸ್ ಮಾಡ್ತಾರೆ? ಇಟ್ ಈಸ್ ಯೂಸ್ಡ್ ಫಾರ್ ಅಪ್ಲೈ ಪ್ರೆಷರ್ ಟು ಡಿಫಾರ್ಮ್ ಆರ್ ದಿ ಕಟ್. ಲೈಕ್ ವೈಸ್ ಮಾಡೆಲ್ ಕ್ವಶನ್ ಪೇಪರ್ 1 ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಕ್ವಿಕ್ಕಾಗಿ ನಾನು 2 minutes ಹೇಳ್ತೀನಿ ನೋಡಿ. ಆರ್ಥೋಪೆಡಿಕ್ implant property dash property is most crucial for the biomaterial withstand forces. Correct answer is the mechanical strength. ಯಾಕಂದರೆ ಇಂಪ್ಲಾಂಟ್ ಮಾಡಬೇಕಂದ್ರೆ ಇಂಪ್ಲಾಂಟ್ ಮಸ್ಟ್ ರೆಸಿಸ್ಟ್ ದಿ ಬಾಡಿ ಲೋಡ್, ಅದಕ್ಕೆ ಮೆಕ್ಯಾನಿಕಲ್ ಸ್ಟ್ರೆಂತ್ ಬೇಕಾಗಿರುತ್ತೆ. ದ ಲಾಸ್ಟ್ ಸ್ಟೆಪ್ ಇನ್ additive manufacturing is post processing. Finishing operation like cleaning and polishing after the printing, this is called post processing. In dash process metal is compressed and shaped by hammer, that is called forging. ಈಗ ನಿಮ್ಗೆ 5 ಆಪ್ಷನ್ಸನ್ನು ಕೊಟ್ಟಿರ್ತಾರೆ, ನೀವು 5 ಆಪ್ಷನ್ಸ್ಲಿಂದೇ ನೀವು ಆನ್ಸರ್ಸ್ ನೀವು ಬರೀಬೇಕಾಗುತ್ತೆ. ಲೈಕ್ ವೈಸ್ ಕ್ವಶನ್ ನಂಬರ್ 4, ಇನ್ ಮೆಕ್ಯಾನಿಕಲ್ ಪ್ರೆಸಸ್ ಡ್ಯಾಶ್ ಪಾರ್ಟ್ ಸ್ಟೋರ್ಸ್ ದಿ ರೊಟೇಷನಲ್ ಎನರ್ಜಿ, ದ ಫ್ಲೈ ವೀಲ್. ದಿ ಆನ್ಸರ್, ಕ್ರಿಯೇಟಿಂಗ್ ಎ ಫ್ಲಾಟ್ ಸರ್ಫೇಸ್ ಎಟ್ ದಿ ಎಂಡ್ ಆಫ್ ದಿ ವರ್ಕ್ ಪೀಸ್ ಇನ್ ಲೇತ್ ಈಸ್ ನೋನ್ ಆಸ್ ಫೇಸಿಂಗ್. ಅದೇ ರೀತಿ ಮಾಡೆಲ್ 2 ಅಲ್ಲಿ ಎಬಿಲಿಟಿ ಆಫ್ ಮೆಟಲ್ to exist in more than one crystal structure is known as polymorphism. Correct answer here is the polymorphism. Material used for making pattern is known as wax. Wax patterns are used for the investing the casting. Metal forming process, squeezing material through hole, is known as extrusion. Likewise question number 4 ದು ಆನ್ಸರ್ ಏನಿದೆಯಲ್ಲ, process involve removing a scrap piece is known as blanking, and ಫಿಫ್ತ್ ಆನ್ಸರ್ ಈಸ್ ದಿ ರೀಮಿಂಗ್. ಅದೇ ರೀತಿ ಮಾಡೆಲ್ ಕ್ವಶನ್ ಪೇಪರ್ 3ದು ಕೂಡ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನಾನು ಕೊಟ್ಟಿದ್ದೀನಿ. ಇಲ್ಲಿ ನಾವು ನೋಡಬಹುದು, ಆಪರೇಷನ್ ಈಸ್ ಯೂಸ್ ಟು ಕ್ರಿಯೇಟ್ ವಾಷರ್ ಈಸ್ ನೋನ್ ಆ್ಯಸ್, ಅದಕ್ಕೇನಂತಾರೆ ವಾಷರ್ ಕ್ರಿಯೇಟ್ ಮಾಡೋ ಪ್ರೊಸೆಸ್ಸಿಗೆ ಪಂಚಿಂಗ್ ಆ್ಯಂಡ್ ಬ್ಲ್ಯಾಂಕಿಂಗ್ ಅಂತ ಹೇಳ್ತಾರೆ. ಇನ್ ಡ್ಯಾಶ್ ಮಿಲ್ಲಿಂಗ್ ಕಟರ್ ರೊಟೇಟ್ಸ್ ಇನ್ ಸೇಮ್ ಡೈರೆಕ್ಷನ್. ಯಾವ ಮಿಲ್ಲಿಂಗ್ ಪ್ರೊಸೆಸ್ಸಲ್ಲಿ ಕಟರ್ ಸೇಮ್ ಡೈರೆಕ್ಷನಲ್ಲಿ ರೊಟೇಟ್ ಆಗುತ್ತೆ, ದಟ್ ಈಸ್ ಕಾಲ್ಡ್ ಕ್ಲೈಂಬ್ ಮಿಲ್ಲಿಂಗ್ ಫೀಡ್ಸಲ್ಲಿ ಸೇಮ್ ಡೈರೆಕ್ಷನಲ್ಲಿ ಕಟರ್ ರೊಟೇಟ್ ಆಗುತ್ತೆ. ಅದೇ ರೀತಿ ಕ್ವಶನ್ ನಂಬರ್ 2 ನಾವು ನೋಡಬಹುದು, ಡ್ಯಾಶ್ ಈಸ್ ದಿ ಬಯೋಡಿಗ್ರೇಡೇಬಲ್ ಆ್ಯಂಡ್ ಯೂಸ್ಡ್ ಇನ್ ದಿ ಇಕೋ ಫ್ರೆಂಡ್ಲಿ 3D ಪ್ರಿಂಟಿಂಗ್. ಕರೆಕ್ಟ್ ಆನ್ಸರ್ ಈಸ್ ದಿ ಪಾಲಿಲ್ಯಾಕ್ಟಿಕ್ ಆ್ಯಸಿಡ್. ದೀಸ್ ಆರ್ ಆಲ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ ಆಫ್ CME 2. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್. ಇದನ್ನು ರೆಫರ್ ಮಾಡಿ ಮತ್ತು ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿ ಅಂತ ಹೇಳಿ ಈ ನಾನು ವಿಡಿಯೋನ ಕ್ಲೋಸ್ ಮಾಡ್ತೀನಿ. ಥ್ಯಾಂಕ್ ಯು.